ಹಲೋ, ಗುಡ್ ಮಾರ್ನಿಂಗ್. ತಾವು ಸಿಂಗಲ್ ಇರಲಿ ಅಥವಾ ರಿಲೇಷನ್ಶಿಪ್ನಲ್ಲಿರಲಿ, ತಮ್ಮ ಜೀವನದಲ್ಲಿ ಏನು ನಡೀತಾ ಇದೆ, ದಟ್ಟು ಮೇಜರ್ಲಿ ಕಣ್ಣಿಗೆ ಕಾಣೋವಂಥದ್ದು ಅಥವಾ ಮನಸ್ಸಿಗೆ ತೀರಾ ಹತ್ತಿರ ಏನಾಗ್ತಾ ಇದೆ ಅಂತಂದು ಹೇಳಿ ನೋಡೋಣ. ಕೀಪ್ ಆ್ಯಂಡ್ ಟಪ್ ಆ್ಯಂಗರ್, ಏನಾದರೂ ಅನ್ರಿಸಾಲ್ವ್ಡ್ ಫೀಲಿಂಗ್ಸ್, ಅದಕ್ಕೆ ಏನು ಇನ್ನೂವರೆಗೂ ಅದಕ್ಕೆ ಯಾವುದೋ ಪರಿಹಾರ ಸಿಗಲಾರದೆ ಇರುವಂಥ ಕೆಲವೊಂದಿಷ್ಟು ಫೀಲಿಂಗ್ಸ್ ಇರ್ಬೋದು ನಿಮ್ಮ ಜೀವನದಲ್ಲಿ. ಜೀವನದಲ್ಲಿ ಎಲ್ಲ ಮನಸ್ಸಿನಲ್ಲಿ ಇರ್ಬೋದು. ಹಳಿದು ಯಾವುದಾದ್ರೂ ನಡೆದದ್ದು ನಿಮ್ಗೆ ಇನ್ನೂ ಇಂಪ್ಯಾಕ್ಟ್ ಐತಿ ಅದರದ್ದು ನಿಮ್ಮ ಮೇಲೆ. ಸೊ ಅದೇನಾಗ್ತೈತಿ ಅಂತಂದ್ರೆ ಅದರಿಂದ ಒಂಥರದ ಅಸಮಾಧಾನತೆ ಜೀವನದಲ್ಲಿ ಮತ್ತೊಬ್ಬರೆಡೆಗೆ ಹೋಗ್ಲಾರ್ದಂಥದ್ದು, ಮತ್ತೊಬ್ಬರನ್ನ ನಮ್ಮ ಜೀವನದಲ್ಲಿ ಸೇರಿಸ್ಕೊಳ್ಲಿಕ್ಕಿಲ್ಲ ಅಥವಾ ನಾವು ಅವ್ರ ಜೀವನದಲ್ಲಿ ಸೇರಲಿಕ್ಕಿಲ್ಲ, ಈ ಥರದ ವಿಷಯಗಳು ನಿಮ್ಮ ಜೀವನದಲ್ಲಿ ಈ ಸದ್ಯಕ್ಕೆ ನಡೀತಾ ಇದೆ. ಆಲ್ ಲವ್ ಕಮ್ಸ್ ವಿತ್ ಅ ರಿಸ್ಕ್ ಆಫ್ ಲಾಸಿಂಗ್ ಇಟ್. ಓಕೆ, ಡೋಂಟ್ ಬಿ ಅಫ್ರೇಡ್ ಆಫ್ ಲಾಸ್, ಟೇಕ್ ಅ ಚಾನ್ಸ್. ನೋಡ್ರಿ, ಇಷ್ಟಪಟ್ಟದ್ದೆಲ್ಲ ಸಿಕ್ಕೇ ಬಿಡ್ತೈತಿ, ಇಷ್ಟಪಟ್ಟದ್ದೆಲ್ಲ ನನ್ನ ಜೊತೆಗೆ ಜೀವನ ಪರ್ಯಂತನೇ ಇರ್ತೈತಿ ಅಂತ ಅಂದ್ಕೊಳ್ದೆ ಮೊದಲೇ ಮಾತು ತಪ್ಪು. ಸೊ ಹಂಗಂತ ಅಂದ್ಕೊಂಡು ಎಲ್ಲನೂ ಬಿಟ್ಬಿಡೋಕ್ಕಂತೂ ಸಾಧ್ಯ ಇಲ್ಲಲ್ಲ. ನೋಡಿರಿ, ಸಾಯ್ಲಿಕ್ಕೆ ಎಲ್ಲರಿಗೂ ಹೆದರಿಕೆ ಬರ್ತೈತಿ. ಆದರೆ ನೀವು ಎಲ್ಲಾದರೂ ಒಂದು ರೂಮ್ನಾಗ ಹೋಗಿ ಕುಂತ್ರೆ ಅದನ್ನು ಬಿಡ್ತೈತೆ, ನಿಮ್ಮನ್ನು ಯಾವಾಗ ಬರೋದು ಟೈಮಿಗೆ ಬಂದೇ ಬರ್ತೈತಿ. ಸೊ ಪ್ರೀತಿಯಲ್ಲಿ ಕಳ್ಕೊತೇನೆ ಪಡ್ಕೋತೇನೆ ಅಂತಂದು ಏನಾದರೂ ನಿಮ್ಗೆ ಆ ಥರದ ಸಂದೇಹ ಇದ್ದರೆ ಸಂದೇಹಕ್ಕೆ ಒಳಪಡಬೇಡಿ. ಓಕೆ, ಟೇಕ್ ಅ ಚಾನ್ಸ್, ಟೇಕ್ ಅ ರಿಸ್ಕ್. ಯು ಆರ್ ಅಫ್ರೇಡ್ ಆಫ್ ಲಾಸಿಂಗ್ ಸಮ್ ಒನ್ ಆರ್ ಆಫ್ ಬೀಯಿಂಗ್ ಅಬಂಡನ್ಡ್, ಟೇಕ್ ಅ ಚಾನ್ಸ್. ಅದನ್ನೇ ಹೇಳ್ತಾ ಇದೆ ಅದು. ಏನಾದರೂ ಯಾರನ್ನಾದರೂ ನಮ್ಮ ಜೀವನದಿಂದ ನಾನು ಕಳ್ಕೊಬೋದು ಅನ್ನುವಂಥದ್ದು ಇದು ಮಾನಸಿಕ ಸ್ಥಿತಿ ಐತಲ್ಲ, ಎಷ್ಟಾಕತಿ ಅದರಿಂದ ಹೊರಗೆ ಬರೋಕೆ ನೋಡ್ರಿ. ನೀವು ಯಾರಾದರೂ ಕಳ್ಕೊಬೋದು ಅಥವಾ ನನ್ನ ಯಾರಾದರೂ ಬಿಟ್ಟು ಹೋಗ್ಬೋದು ಅನ್ನುವಂಥ ಚಾನ್ಸಸ್ ಇಲ್ಲಿದೆ. ಆ ಥರದ ಚಾನ್ಸಸ್ ಬದಲ ನೀವು ವಿಚಾರ ಮಾಡ್ತಾ ಇದ್ದೀರಾ. ಯು ಸೇ ಯು ವಾಂಟ್ ಲವರ್, ಯು ಆರ್ ನಾಟ್ ಆಲ್ ಇನ್, ಟೇಕ್ ಟೈಮ್ ಟು ಫಿಗರ್ ಔಟ್ ವಾಟ್ ಯು ವಾಂಟ್. ನೋಡಿ, ಇದಕ್ಕೇನಾಗಿದೆ ಅಂದರೆ ಇದಕ್ಕೆ ಮಾನಸಿಕ ತಯಾರಿನೇ ಇಲ್ಲ. ಮೊದಲೇ ಮಾತು ಅಂದರೆ ನನಗೇನು ಬೇಕು ಅನ್ನೋದ್ರ ಬದಲು ನೀವು ಇನ್ನೂ ಫಿಗರ್ ಔಟೇ ಮಾಡ್ಕೊಂಡಿಲ್ಲ. ಬಟ್ ನಿಮಗೇನು ಅನ್ನಿಸ್ತಾ ಇದೆ, ಸಂಬಡಿ ಶುಡ್ ಬಿ ದೇರ್ ಫಾರ್ ಮೀ ಅಂತಂದು ಹೇಳಿ. ಬಟ್ ಅದು ಹಾಗೆಲ್ಲ ಆಗಂಗಿಲ್ಲಲ್ಲ. ಸೊ ಅದಕ್ಕೆ ಹೆಂಗಂತ ನಿಮಗೊಂದು ಮೆಂಟಲ್ ಕ್ಲಾರಿಟಿ ಬೇಕು. ಮೆಂಟಲ್ ಕ್ಲಾರಿಟಿ ಇರಬೇಕು ನಿಮಗೆ. ಫಿಕ್ಸಿಂಗ್ ದೆಮ್, ಯು ಕಾಂಟ್ ಫಿಕ್ಸ್ ಸಮ್ ಒನ್, ದೇ ಹ್ಯಾವ್ ಟು ವಾಂಟ್ ಟು ಚೇಂಜ್, ಅಕ್ಸೆಪ್ಟ್ ದೆಮ್ ಆರ್ ಲೆಟ್ ದೆಮ್ ಗೋ. ನಾನು ಜೀವನದಲ್ಲಿ ಯಾರನ್ನಾದರೂ ಬದಲಿಸ್ತೇನೆ ಅಥವಾ ನನಗೆ ತಕ್ಕಂಗೆ ಅವ್ರು ನಡ್ಕೋಬೇಕು, ಇಟ್ ಈಸ್ ನಾಟ್ ಪಾಸಿಬಲ್, ಸ್ಪೆಷಲಿ ನಾಟ್ ಇನ್ ರಿಲೇಷನ್ಶಿಪ್ಸ್. ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಯುನೀಕ್. ನೀವೇನಪ್ಪ ಅಂತಂತಂದರೆ ಅದನ್ನು ಸ್ವಾಗತಿಸಬೇಕಷ್ಟೆ, ಎಕ್ಸೆಪ್ಟ್ ಮಾಡ್ಕೋಬೇಕಷ್ಟೆ. ಅದರ್ವೈಸ್ ಯು ಡೋಂಟ್ ಹ್ಯಾವ್ ಎನಿ, ನಿಮಗಿದಕ್ಕೇನು ಪರಿಹಾರ ಇಲ್ಲ. ನೀವು ಇದನ್ನು ಮಾಡಲೇಬೇಕಾಗ್ತದೆ ನಿಮ್ಮ ಜೀವನದಲ್ಲಿ.